ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾದಾಮ್ ಪೂರಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಬಾದಾಮ್ ಪೂರಿ ಅಂದ ತಕ್ಷಣ ಕೆಲವ್ರಿಗೆಲ್ಲ ಮನೇಲೆ ಮಾಡ್ಕೋಬೋದಾ, ಚೆನ್ನಾಗಿ ಬರುತ್ತಾ, ಅಥವಾ ಇಂಗ್ರೀಡಿಯೆಂಟ್ಸ್ ಏನಾದರೂ ಜಾಸ್ತಿ ಬೇಕಾಗುತ್ತಾ ಅನ್ನೋದು ತಲೆಗೆ ಬರುತ್ತೆ. ಆದರೆ ಆ ರೀತಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ, ಮಾಡೋದಕ್ಕೂ ಕೂಡ ಬೇಗನೆ ಮಾಡ್ಬೋದು, ಚೆನ್ನಾಗಿ ಕೂಡ ಬರುತ್ತೆ. ನಾನು ಹೇಳ್ಕೊಡೋ ರೀತಿಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾವಿಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬಾದಾಮ್ ಪೂರಿ ಮಾಡೋದಕ್ಕೋಸ್ಕರ ಒಂದು 1/4 kg ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಆ 1/4 kg ಮೈದಾ ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಅಡುಗೆ ಸೋಡಾನ ಸೇರಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಪೂರಿ. ಅದನ್ನು ಮಿಸ್ ಮಾಡಿಬಿಡಿ, ಅಡುಗೆ ಸೋಡಾನ ಸೇರಿಸ್ಕೊಳ್ಳಿ. ಅದಾದ ನಂತರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೊಳ್ಳಿ. ಅದನ್ನು ಸೇರಿಸ್ಬಿಟ್ಟು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಅದು ನೀಟಾಗಿ ಬರಬೇಕು. ಆ ರೀತಿಯಾಗಿದ್ದರೆ ತುಪ್ಪ ಸಾಕಾಗುತ್ತೆ. ಅದಕ್ಕೆ ನಾನೀಗ ಒಂದು ಗ್ಲಾಸಲ್ಲಿ ಹಾಲನ್ನ ಇಟ್ಕೊಂಡಿದ್ದೀನಿ. ಹಾಲನ್ನ ಸ್ವಲ್ಪನೇ ಹಾಕೋಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸಲ ಹಾಲನ್ನು ಹಾಕೋಬೇಡಿ, ಸ್ವಲ್ಪನೇ ಹಾಲನ್ನು ಹಾಕೋಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಬಿಟ್ಟು ಒಂದು 5-10 ನಿಮಿಷ ನೀಟಾಗಿ ನಾದ್ಕೋಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನಾನು ನೀಟಾಗಿ ಅದನ್ನು ಕಲಿಸ್ಕೊಂಡು ಇಟ್ಟಿದ್ದೀನಿ. ಇದನ್ನು ಒಂದು 1/4 ಗಂಟೆ ನಾವು ನೆನೆಯೋದಕ್ಕೆ ಇಡಬೇಕಾಗುತ್ತೆ. ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 1/4 ಗಂಟೆ ನೆನೆಸ್ಬೇಕಾಗುತ್ತೆ. ನೋಡ್ತಾ ಇದ್ರಲ್ಲ, ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲು ಸಕ್ಕರೆನ ಹಾಕ್ತಾ ಇದ್ದೀನಿ. 1 ಬೌಲ್ ಸಕ್ಕರೆಗೆ 1.5 ಬೌಲಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ತಗೊಂಡಿರೋವಂಥ 1/4 kg ಹಿಟ್ಟಿಗೆ ನಾನು ಹಾಕಿರೋವಂಥ ಬೌಲ್ ಅಳತೆಲಿ ಪಾಕ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ 1.5 ಬೌಲಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ನಾವು ಒಂದೆಳೆ ಪಾಕ ಮಾತ್ರ ತಗೋಬೇಕಾಗುತ್ತೆ. ತುಂಬ ಗಟ್ಟಿಯಾಗಿ ತಗೋಬಾರ್ದು, ಯಾಕೆಂದರೆ ತುಂಬ ಗಟ್ಟಿಯಾದರೆ ಪಾಕ ಪೂರಿಗೆ ಹಿಡಿಯೋದಿಲ್ಲ, ಒಳಗೆಲ್ಲ ನೀಟಾಗೆಲ್ಲ ಕೋಟಿಂಗ್ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಒಂದೆಳೆ ಪಾಕ ಬರೋಷ್ಟು ಮಾತ್ರ ನಾವು ಪಾಕನ ಕಾಯಿಸ್ಕೋಬೇಕು. ಪಾಕಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ 1 ಚಿಟಿಕೆಯಷ್ಟು ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಫುಡ್ ಕಲರು ಕಂಪ್ಲೀಟ್ಲಿ ಆಪ್ಷನಲ್ಲು, ಬೇಕಂತ ಏನಿಲ್ಲ. ನಿಮಗೆ ಹಾಕಬೇಕು ಅಂತ ಅನಿಸಿದರೆ ಮಾತ್ರ ಹಾಕಿ. ನಾನಿಲ್ಲಿ ಅದು ಸ್ವಲ್ಪ ಕಲರಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸುಮ್ಮನೆ ಅಂಟೋ ರೀತಿಯಲ್ಲಿ ಒಂದೆಳೆ ಪಾಕ ಬಂದರೆ ಸಾಕು, ಪರ್ಫೆಕ್ಟಾಗಿ ಆಗಿರುತ್ತೆ ಪಾಕ. ಇದು ಇವಾಗ ರೆಡಿ ಆಗಿದೆ. ನಾವೊಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನ ಇಟ್ಟೋಣ. ನೆಕ್ಸ್ಟ್ ಇಲ್ಲಿ ನಮ್ಮದು ನೆನೆಸಕ್ಕೆ ಇಟ್ಟಿದ್ದಂಥ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ಇದನ್ನು ನಾವು ಲಟ್ಟಿಸ್ಕೋಬೇಕು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೀತಿಯಲ್ಲಿ ಒಂದೊಂದೇ ಉಂಡೆನ ಮಾಡ್ಕೋಬೇಕು ನಾವು. ನಿಂಬೆಹಣ್ಣು ಸೈಜ್ ಬರುತ್ತಲ್ಲ, ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಮಾಡ್ಕೊಂಡಿರೋ ಉಂಡೆನ ಈ ರೀತಿಯಾಗಿ ಒಂದ್ಸಲ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಹರ್ಕೋಬೇಕಾಗುತ್ತೆ. ಇದನ್ನು ಅರಿಯೋದಕ್ಕೆ ಕೆಳಗಡೆ ಪೌಡರ್ ಹಾಕಬೇಕು ಅಥವಾ ಆಯಿಲ್ ಹಾಕಬೇಕು ಏನಿಲ್ಲ, ಹಾಗೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನೀಟಾಗಿ ತೆಳ್ಳವಾಗಿ ಹರ್ಕೊಳ್ಳಿ. ತುಂಬ ತೆಳ್ಳವಾಗಿ ಹರ್ಕೊಂಡಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ರೀತಿಯಾಗಿ ಹರ್ಕೋಬೇಕಾಗುತ್ತೆ. ಹರ್ಕೊಂಡು ನಾವು ಈ ರೀತಿಯಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದನ್ನು ಹೀಗೆ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಸಲ ಲಟ್ಟಿಸ್ಕೋಬೇಕು. ಅದು ಕ್ಲೋಸ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಕೆಲವರು ಅದಕ್ಕೆ ಲವಂಗನ ಹಾಕ್ತಾರೆ ಕ್ಲೋಸ್ ಮಾಡೋದಕ್ಕೋಸ್ಕರ. ಅದರ ಅವಶ್ಯಕತೆ ಏನಿಲ್ಲ, ಅದೇನು ಓಪನ್ ಆಗೋದಿಲ್ಲ. ಈ ರೀತಿಯಾಗಿ ನೀಟಾಗಿ ಒಂದ್ಸಲ ಪ್ರೆಸ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ನೀಟಾಗಿ ರೆಡಿ ಮಾಡಿಟ್ಕೊಳ್ಳಿ. ನಾನು 2ನೇದು ಕೂಡ ನಿಮಗೆ ಹರಿದು ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ನೀಟಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ನಾವು ತಳವಾಗಿ ಹರ್ಕೊಳೋದ್ರಿಂದ ಕ್ರಿಸ್ಪಿ ಆಗುತ್ತೆ. ಕ್ರಿಸ್ಪಿ ಆದರೆ ನಾವು ಒಂದು 2-3 ದಿನ ಇಟ್ಟು ಕೂಡ ತಿನ್ಬೋದು. ಅದಕ್ಕೋಸ್ಕರ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಹರ್ಕೊಬಿಟ್ಟು ನಾವು ಎಣ್ಣೆಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಹರ್ಕೋತಿದ್ದೀನಲ್ಲ, ಇಷ್ಟು ತಳು ಬಂದರೆ ಸಾಕು.
ನೋಡಿ ನಾನೀಗ ಇದನ್ನು ಕೂಡ ಅರ್ಧ ಆಗಿದೆ. ಇದೇ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ಲಟ್ಟಿಸಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ಲಟ್ಟಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಇದನ್ನು ಡೀಪ್ ಫ್ರೈ ಮಾಡಬೇಕು. ಅದಕ್ಕೋಸ್ಕರ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ. ಎಣ್ಣೆ ಮಾತ್ರ ಐ ಫ್ಲೇಮಲ್ಲೆಲ್ಲ ಕಾಯಿಸ್ಬಿಡಿ, ತುಂಬ ಕಾಯ್ದಿರಬಾರ್ದು. ಎಣ್ಣೆ ಲೈಟಾಗಿ ಕಾಯ್ದಿರಬೇಕು. ನೋಡ್ತಾ ಇದ್ದೀರಲ್ಲ, ನಾವು ಹಾಕಿದರೆ ಅದು ಸಡನ್ನಾಗಿ ಮೇಲೆ ಬರಬಾರ್ದು, ಅಷ್ಟು ಕಾಯ್ದಿರಬೇಕು. ಕಡಿಮೆ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ ನಾವು ಇದನ್ನು. ನೋಡಿ ನಾನು ಈ ರೀತಿಯಾಗಿ ಎಲ್ಲದನ್ನು ಕೂಡ ಹಾಕಿದ್ದೀನಿ. ಯಾವುದು ಕೂಡ ಓಪನ್ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಬರ್ತಿದೆ. ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಕಂಪ್ಲೀಟಾಗಿ ಅದು ಬೇಯೋವರೆಗೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಡಿ, ಒಂದೇ ಸಲ ಸೀದಂಗೆ ಆಗಿಬಿಡುತ್ತೆ. ನೋಡ್ತಾ ಇದ್ರಲ್ಲ, ಇವಾಗ ನಂದು ಪೂರಿ ಎಲ್ಲ ನೀಟಾಗಿ ಬೆಂದಿದೆ. ಪೂರಿ ಬೆಂದಿರೋದನ್ನು ನಾವು ಬೇಗನೆ ಪಾಕದೊಳಗೆ ಹಾಕಬೇಕಾಗುತ್ತೆ. ಯಾಕೆಂದರೆ ನಾವು ಪಾಕನ ಆಗಲೇ ರೆಡಿ ಮಾಡಿಟ್ಟಿರೋದ್ರಿಂದ ಅದು ತಣ್ಣಗಿರುತ್ತೆ. ಅದು ಸ್ವಲ್ಪ ಉಗುರು ಬೆಚ್ಚಿದ್ದಾಗಲೇ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಾವು ಬೇಯಿಸ್ಕೊಂಡಿರೋವಂಥ ಪೂರಿನೆಲ್ಲನೂ ನಾನು ಪಾಕದೊಳಗೆ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದನ್ನೇ ಹಾಕ್ಕೊಳ್ಳಿ. ಪಾಕ ಸ್ವಲ್ಪ ಉಗುರು ಬೆಚ್ಚಗಿರುತ್ತೆ, ಅದಕ್ಕೋಸ್ಕರ ನಾವು ಪೂರಿನ ಬಿಸಿ ಇದ್ದಾಗಲೇ ಪಾಕದೊಳಗೆ ಹಾಕಬೇಕಾಗುತ್ತೆ. ಹಾಕಿ ನಾವು ಒಂದು ಸೈಡನ್ನು ಅದನ್ನು 2 ನಿಮಿಷನಾದರೂ ಬಿಡಬೇಕು. ಒಂದು 2 ನಿಮಿಷ ಆದಮೇಲೆ ಅದನ್ನು ನಾವು ಮತ್ತೆ ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಸೈಡ್ ಕೂಡ 2 ನಿಮಿಷ ನೆನೆಸ್ಬೇಕಾಗುತ್ತೆ. ಪಾಕ ಎಲ್ಲ ಫುಲ್ಲು ಒಳಗಡೆ ಎಲ್ಲ ಹೀರ್ಕೋಬೇಕಲ್ಲ, ಅದಕ್ಕೋಸ್ಕರ ನೀಟಾಗಿ ಪಾಕನ ತಗೋಬೇಕಲ್ಲ ಪೂರಿ, ಅದಕ್ಕೋಸ್ಕರ 2 ಸೈಡು ಕೂಡ 2 ನಿಮಿಷ ನಾವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಎಲ್ಲದನ್ನು ತೆಗಿತಾ ಇದ್ದೀನಿ. ಪಾಕದಿಂದ ತೆಗೆದ ತಕ್ಷಣ ನಾವು ಈ ರೀತಿಯಾಗಿ ಕೊಬ್ಬರಿ ತುರಿನ ಅದ್ರ ಮೇಲ್ಗಡೆ ಹಾಕಬೇಕಾಗುತ್ತೆ. ಆಮೇಲೆ ಹಾಕಕ್ಕೆ ಹೋದರೆ ಅದ್ರ ಮೇಲೆ ನಿಲ್ಲೋದಿಲ್ಲ, ಅದು ಒಣಗಿದ ಮೇಲೆ. ಅದಕ್ಕೋಸ್ಕರ ಪಾಕದಿಂದ ತೆಗೆದ ತಕ್ಷಣ ಈ ರೀತಿಯಾಗಿ ಕೊಬ್ಬರಿ ತುರಿನ ಮೇಲ್ಗಡೆ ಉದುರಿಸ್ಕೊಳ್ಳಿ. ನೋಡಿದ್ರಲ್ಲ, 3 ಇಂಗ್ರೀಡಿಯೆಂಟ್ಸು, ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ. ಎಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು ಅಂತ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.